ನೊಂದು ಹೇಳ್ತಾ ಇದ್ದೀನಿ ನಾನು, ವೈಯಕ್ತಿಕ ದ್ವೇಷ ನಂದಲ್ಲ. ಯಾಕೆಂದರೆ ಅವರು ನಾಳೆಯಿಂದ ನಾಡ್ದು ಕ್ಯಾಬಿನೆಟ್ನಲ್ಲಿ ಇದನ್ನು ಪಾಸ್ ಮಾಡೇ ಮಾಡ್ತೀವಿ ಬಿಡಲ್ಲ ಅಂತ ಅಂದು ಡೆಲ್ಲಿಗೆ ಹೋದರು. ಡೆಲ್ಲಿಯಲ್ಲಿ ಇದ್ದಕ್ಕಿದ್ದಂಗೆ ಯೂ ಟರ್ನ್ ನೋಡಿದ್ರು. ಇದು 10 ವರ್ಷದ ಕೆಳಗಡೆ ಇದು. ಅದಕ್ಕೋಸ್ಕರ 90 ದಿನದಲ್ಲಿ ಹೊಸ ಒಂದು ಸರ್ವೆ ಮಾಡಿಬಿಟ್ಟು ಅದ್ರ ಮುಖಾಂತರ ಜಾರಿ ತರ್ತೀವಿ ಅಂತ. ನೆನ್ನೆಲ್ದ ಮೊನ್ನೆ ಇದು ತಂದೇ ತರ್ತೀನಿ ಅಂತ ಅಂದೋದರು. 2 ದಿನಕ್ಕೆ 10 ವರ್ಷದ ಅವ್ರು ನೆನಪಾಯ್ತಾ? ಮೊನ್ನೆನೇ ಹೇಳ್ಬೇಕಾದ್ರೆ ಏನು ಬಾಯಲ್ಲಿ ಏನು ಇಟ್ಕೊಂಡಿದ್ರಿ? ಯಾಕೆ ಮಾಡಲಿಲ್ಲ? ದೇವರಾಜ ಅರಸ್, 2ನೇ ದೇವರಾಜ ಅರಸರಲ್ಲ, ಅವ್ರಿಗಿಂತ ಮೇಲೆ ನಾನು ಅನ್ನೋ ಥರದ ಪ್ರೊಜೆಕ್ಟ್ ಮಾಡ್ಕೊಂಡ್ರಿ ಅವರು. ಆಂಜನೇಯ ಹೇಳ್ತಾ ಇದ್ರು, ಸಮಾಜ ಕಲ್ಯಾಣ ಸಚಿವರು. ದೇವರಾಜ ಅರಸ್ಗಿಂತನೂ ಕೂಡ ಹಿಂದುಳಿದವ್ರಿಗೆ ದಲಿತರಿಗೆ ಅತಿ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಅಂತಂದಂಥ ವ್ಯಕ್ತಿ ತನಗೆ ಯಾವಾಗ ಕೇಂದ್ರದವರು ಇಲ್ಲಪ್ಪ ಇದು ಮಾಡಿಕೂಡ್ದು, ಹೊಸ್ದಾಗಿ ಮಾಡಬೇಕು, 90 ದಿನದಲ್ಲಿ ಮಾಡು ಅಂತಿದ್ದಂಗೆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅಂತ ತಕ್ಷಣ ತಕ್ಷಣ ಒಪ್ಕೊಂಡ್ಬಂದರು. ಮುಖ್ಯಮಂತ್ರಿ ಸ್ಥಾನ ಬೇಕೇನ ಹಿಂದುಳಿದವ್ರದ್ದು ದಲಿತರು ಉದ್ಧಾರ ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ನೊಂದು ಈಗಲೂ ಹೇಳ್ತಾ ಇದ್ದೇನೆ, ಅವ್ರಿಗೆ ಏನಾದರೂ ಕೂಡ ಇನ್ನೂ ಕಮಿಟ್ಮೆಂಟ್ ಇದ್ದರೆ ಅವರು ಕಾಂತರಾಜ್ ಅವರ ವರದಿ ಜಾರಿ ತರಕ್ಕೆ ಇನ್ನೂ ಅವಕಾಶ ಇದೆ. ಇನ್ನೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾರೆ. ಕೇಂದ್ರದವ್ರು ನಮ್ಗೆ ಸಂಬಂಧ ಇಲ್ಲ ರೀ. ಯಾವ ರೀತಿ LG ಹಾವನೂರನ್ನ ಅದನ್ನು ವಿರೋಧ ಮಾಡಿದ್ರು ಕೂಡ ದೇವರಾಜ ಅರಸು ಜಾರಿಗೆ ತಂದರು, ಹಂಗೆ ಜಾರಿ ತರೋಣ ಮುಖ್ಯಮಂತ್ರಿ ಸ್ಥಾನವನ್ನು ಇಟ್ಟೇ ಇಡ್ತೀನಿ, ನಾನು ಬಿಡಲ್ಲ, ಈ ರೀತಿ ಚಾಲೆಂಜ್ ತೊಗೊಂಡ್ರೆ ಆಗ ಸಿದ್ದರಾಮಯ್ಯರು ಹಿಂದುಳಿದವರು ದಲಿತರ ಪರ ಅಂತ ಅನ್ಕೋತೀರಿ. ಇಲ್ಲ ಅಂದರೆ ಅವ್ರ ಹೆಸರು ಬಳಸ್ಕೊಂಡು ಅವ್ರ ಮೆಟ್ಲು ಹತ್ಕೊಂಡು ಮುಖ್ಯಮಂತ್ರಿ ಅಂದರೆ ಅವ್ರ ಅಹಿಂದ ನಾಯಕರಲ್ಲ, ಅಹಿಂದ ನಾಯಕರಲ್ಲ, ಅಧಿಕಾರದ ನಾಯಕರು, ಅವಕಾಶವಾದಿ ನಾಯಕರು. ಹಿಂದುಳಿದವರು ದಲಿತರನ್ನು ಬಳಸ್ಕೊಂಡು ಆ ಹೆಸರನ್ನು ಬಳಸ್ಕೊಂಡು ಅವ್ರಿಗೇನೂ ಅನುಕೂಲ ಮಾಡ್ದೇನೆ ಅವ್ರಿಗೆ ಮೋಸ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ. ಇದನ್ನು ಕಂಡ್ರೆ ಅವ್ರ ಜೊತೆಗೆ ನಂಬ್ಕೊಟ್ಟು ಭಾಳ ಜನಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಹಿಂದುಳಿದ ಒಂದು ಸಮಿತಿನೇ ಮಾಡಿದ್ರು, ಅದಂಥದ್ದು ಸಮಿತಿ, ಆ ರಾಮಚಂದ್ರಪ್ಪ ಅವರು ಇವರೆಲ್ಲ ಸೇರಿಕೊಂಡು ಧರಣ ಮಾಡ್ತಿದ್ರು. ಯಾಕೆ ಇದನ್ನು ಮಾಡಬೇಕು? ಯಾರ ಮೇಲೆ ಧರಣ ನಿಮ್ಮದು? ನೀವು ಯಾವೆಲ್ಲ ಅವ್ರ ಮನೆಗೆ ಬಿದ್ದಿದ್ರಿ, ಸಿದ್ದರಾಮಯ್ಯವ್ರ ಮನೇಲೇ ಡ್ರಾಮಾನಾ? ಇವರೆಲ್ಲ ಅವ್ರ ಜೊತೆಗಿರೋರು ಡ್ರಾಮಾ ಮಾಡಿಕೊಂಡು ಇಲ್ಲಿ ಧರಣಿ ಮಾಡೋದು, ಅಲ್ಲಿ ನಾನು ಮಾಡ್ತೀನಿ ಅಂತ ಹೇಳೋದು, ಇಬ್ಬರು ಸೇರಿ ಹಿಂದುಳಿದವ್ರ ದಲಿತರನ್ನ ಮೋಸ ಮಾಡಿದ್ರು. ಇದನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಹಿಂದುಳಿದ ದಲಿತರನ್ನ ಸಿದ್ದರಾಮಯ್ಯನವರಲ್ಲ, ಕಾಂಗ್ರೆಸ್ನೇ ಇನ್ನೂ ನಂಬಲ್ಲ. ಜಾತಿ ಗಣತಿಯ ಬಗ್ಗೆ ಅವ್ರು ಕಮಿಟ್ಮೆಂಟ್ ತೋರಿಸದೇ ಇರೋ ಕಾರಣಕ್ಕೆ ನಿಜಕ್ಕೂ ಇವರಿಗೆ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರ ಬಗ್ಗೆ ಕಮಿಟ್ಮೆಂಟ್. ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳಲ್ಲ, ಅಲ್ಪಸಂಖ್ಯಾತರ ಒಂದು ರೀತಿ ಬೀಗರವ್ರಿಗೆ ಅವ್ರಿಗೇನೇನು ಬೇಕೋ ಎಲ್ಲ ಅನುಕೂಲ ಮಾಡಿಕೊಡಾರೆ. ಹಿಂದುಳಿದವರು ದಲಿತರು ಅನ್ಯಾಯ ಮಾಡಕ್ಕೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ, ಇವ್ರ ಬಗ್ಗೆ ಯಾಕಿಲ್ಲ? ಯಾಕಂದ್ರೆ ಅಹಿಂದ ನಾಯಕರಂತ ಅವ್ರನ್ನ ಅವರೇ ಪ್ರಾಜೆಕ್ಟ್ ಮಾಡ್ಕೊಂಡಿರೋದು, ಮತ್ತು ಅಹಿಂದ ವೋಟ್ಗಳು ಸಾಲಿಡ್ ಆಗಿ ನನ್ನ ಬುಟ್ಟಿಯಲ್ಲೇ ಇವೆ ಅಂತ ಅವರು ಇಷ್ಟು ದಿನ ತುಂಬಾ ಸ್ಟ್ರಾಂಗ್ ಆಗಿ ಮುನ್ನಡೀತಾ ಇದ್ರು. ಇವತ್ತು ನನಗೆ ದಲಿತ ಮತ್ತು ಹಿಂದುಳಿದ ವರ್ಗಗಳ ವೋಟ್ಗಳು ಬೇಡ, ನನ್ಗೆ ಬರೀ ಅಲ್ಪಸಂಖ್ಯಾತರದೇ ಬೇಕು ಅಂತ ಅದು ಯಾಕೆ ಸರ್ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಳ್ತಾರೆ? ನನ್ಗೆ ಯಾಕೋ ಅದು ಸರಿ ಅನಿಸ್ತಿಲ್ಲ. ಕೇಂದ್ರದ ಕಾಂಗ್ರೆಸ್ನವ್ರದ್ದು ಮುಸಲ್ಮಾನರು ಅಂತ ತಕ್ಷಣ ಅವ್ರ ಗುಲಾಮ್ರೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವರು ಕೂಡ ಅವ್ರ ಶಿಷ್ಯಂದ್ರೆ. ಅಧಿಕಾರ ಹೋಗುತ್ತೆ ನೋಡಪ್ಪ, ನೀನು ಇಮಿಡಿಯೇಟಾಗಿ ಯಾವ ಕಾರಣಕ್ಕೂ ಕೂಡ ಕಾಂತರಾಜ್ ವರದಿ ಜಾರಿ ತರಕೂಡ್ದು ಅಂದ ತಕ್ಷಣ ಒಪ್ಕೊಂಬಂತಾರೆ ಜಿ ಹುಜೂರ್. ಹಾಗೆ ಹಿಂದುಳಿದವರು ದಲಿತರು ಕೇಂದ್ರ ಕಾಂಗ್ರೆಸ್ನವ್ರಿಗೂ ಬೇಡ, ರಾಜ್ಯ ಕಾಂಗ್ರೆಸ್ನವ್ರಿಗೂ ಬೇಡ, ಸಿದ್ದರಾಮಯ್ಯನವ್ರಿಗೂ ಬೇಡ, ಎಲ್ಲರೂ ಕೂಡ ಅಧಿಕಾರ ಬೇಕು. ಅದೊಂದೇ ಕಾರಣಕ್ಕೆ ಹಿಂದುಳಿದವರು ದಲಿತರನ್ನು ಬಳಸ್ಕೋತಾ ಇದ್ದಾರೆ. ಅವರು ಇವತ್ತಿನ ನಾಳೆ ಸರಿಯಾದ ಬುದ್ಧಿ ಕಲಿಸ್ತಾರೆ.